ವಾಟ್ಸ್ಆಪ್. ಆಕ್ಚುಲಿ ಇವತ್ತಿನ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನನಗಂತೂ ತುಂಬಾನೇ ಖುಷಿ ಆಯ್ತು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ತುಂಬಾನೇ ವೈರಲ್ ಆಗಿದೆ ಇದು. ಆಕ್ಚುಲಿ ಮಾರ್ಕೆಟ್ ಅಲ್ಲಿ ಬಂದಿದ ತಕ್ಷಣನೇ ವಿತ್ ಇನ್ 5 days ಅಲ್ಲಿ 10 million ಅಕೌಂಟ್ಸ್ ಕ್ರಿಯೇಟ್ ಆಗಿದೆ. ಸೊ ಸಿಂಪಲ್, ನಿಮ್ಗೆ ಇವಾಗ ಹೋಮ್ ವರ್ಕ್ ಮಾಡಕ್ ಕಷ್ಟ ಆಗಿದ್ರೆ ಹೋಮ್ ವರ್ಕ್ ಅನ್ನ ಇದು ಮಾಡ್ಕೊಡುತ್ತೆ. ಎಸ್ಸೆ ಬರಿ ಅಂದ್ರು ಎಸ್ಸೆ ಬರೆಯುತ್ತೆ. ಹುಡುಗಿನ ಪ್ರಪೋಸ್ ಮಾಡಕ್ಕೆ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ಅದಕ್ಕೂ ಕೂಡ ಸೊಲ್ಯೂಷನ್ಸ್ ಕೊಡುತ್ತೆ. ಯಾಕ್ರಿ, ಲವ್ ಲೆಟರ್ ಕೂಡ ನಿಮ್ಗೆ ಬರ್ಕೊಡುತ್ತೆ. ಜೊತೆಗೆ ನಿಮ್ಗೆ ಕೋಡಿಂಗ್ ಮಾಡಕ್ ಬರಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಕೋಡಿಂಗು ಹೇಳ್ಕೊಡುತ್ತೆ ನಿಮ್ಗೆ. ಜೊತೆಗೆ ವೆಬ್ಸೈಟ್ ಯಾವ ರೀತಿ ಬಿಲ್ಡ್ ಮಾಡ್ಬೇಕು ಅಂತ ಹೇಳ್ಕೊಡುತ್ತೆ. ಜೊತೆಗೆ SEO, ಕಾಂಪಿಟೇಟರ್ಸ್ ಅವರ ವೆಬ್ಸೈಟ್ ಗಿಂತ ಚೆನ್ನಾಗಿ ನಿಮ್ ವೆಬ್ಸೈಟ್ ನ ರ್ಯಾಂಕ್ ಮಾಡೋದು ಹೇಗೆ ಅನ್ನೋದು ಕೂಡ ನಿಮ್ಗೆ ಸಜೆಸ್ಟ್ ಮಾಡುತ್ತೆ. ಅಂಡ್ ಇಫ್ ಯು ಆರ್ ಸ್ಯಾಡ್, ಯು ಡೋಂಟ್ ನೋ ವಾಟ್ ಟು ಡೂ, ಅದಕ್ಕೂ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಹೇಳುತ್ತೆ. ಈ ತರ ಒಂದು ದೊಡ್ಡದಾಗಿರುವಂತ ಮೋಸ್ಟ್ ಪವರ್ಫುಲ್ ಟೂಲ್ ಮಾರ್ಕೆಟ್ ಅಲ್ಲಿ ಬಂದಿದೆ. ಐ ಆಮ್ ಟಾಕಿಂಗ್ ಅಬೌಟ್ ChatGPT. What if I tell you that this tool is not only help you to grow in your career, but also it will take away your job? ಹೇಗೆ ಅಂತೀರಾ? ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ChatGPT, the viral sensation that could completely reset how we do things. And I think we also need to see the opportunities that this new technology is offering. But the AI program has a dark side which not many people know about. ನೋಡ್ತಿರೋ ಗೊತ್ತಿಲ್ಲ, ಕೇಳಿರ್ತೀರಾ, ಕೆಲವರು ಯೂಸ್ ಮಾಡಿರ್ತಾರೆ, ಕೆಲವರು ಇನ್ನ ಟ್ರೈ ಮಾಡಿರಲ್ಲ, ನಮ್ಗೇನಿಕ್ಕೆ ಅಂತ ಬಿಟ್ಟಿರ್ತಾರೆ. ಅಂತವ್ರಿಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ದಿಸ್ ವಿಡಿಯೋ ಇಸ್ ವೆರಿ ಯೂಸ್ಫುಲ್. ಏನಪ್ಪ ಇವನು ಸುಮ್ಮನೆ ಈ ತರ ಎಲ್ಲ ಹೇಳ್ತಿದ್ರು, ಆತರ ಟೂಲ್ ಯಾವ್ದಪ್ಪ ಮಾರ್ಕೆಟ್ ಅಲ್ಲಿ, ಎಲ್ಲ ಫ್ರೀ ಇರಲ್ಲ, ಎಲ್ಲ ಪ್ರೀಮಿಯಂ ಟೂಲ್ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಅನ್ಕೊಂತೀರಿ. ಇಲ್ಲ, ಇಟ್ ಇಸ್ ಫ್ರೀ ಆಫ್ ಕಾಸ್ಟ್. ಇಟ್ ಇಸ್ ಫಂಡೆಡ್ ಬೈ ಮೈಕ್ರೋಸಾಫ್ಟ್. ಜನರೇಟಿವ್ ಪ್ರೀ-ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್ ಅಂತ. ಸೊ ವಾಟ್ ಎವರ್ ಯು ಆರ್ ಲುಕಿಂಗ್ ಫಾರ್, ಇಟ್ ವಿಲ್ ಗಿವ್ ಯು ಇನ್ ಜಸ್ಟ್ ಅ ಸಿಂಪಲ್ ಚಾಟ್ ಮಾಡೋದ್ರಿಂದ ನಿಮ್ಗೆ ಕೇಳೋಂತ ಪ್ರಶ್ನೆಗಳಿಗೆಲ್ಲ ಉತ್ತರ ಇಲ್ಲಿ ಸಿಕ್ಬಿಡುತ್ತೆ. ಸಿಂಪಲ್ ಆಗಿರೋ ಒಂದು ಟೂಲ್ ಡಿಸೈನ್ ಬೈ ಓಪನ್ AI ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯಿಂದ ವರ್ಕ್ ಆಗುತ್ತೆ ಇದು. ಇದನ್ನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ, ಈ ಪ್ರಪಂಚದಾದ್ಯಂತ ಇರುವಂತ ಎಲ್ಲಾ ಡೇಟಾ, ರಿಸರ್ಚ್ ಇರ್ಬೋದು, ಬುಕ್ಸ್ ಇರ್ಬೋದು, ಎಲ್ಲಾ ಇನ್ಫಾರ್ಮೇಶನ್ ನ ಎಲ್ಲಾ ಕಡೆಯಿಂದನೂ ಇದಕ್ಕೆ ಸಪರೇಟ್ ಆಗಿ ಒಂದು ಟ್ರೈನಿಂಗ್ ಅನ್ನ ಕೊಟ್ಟು ಈ ಟೂಲ್ ಅನ್ನ ಡಿಸೈನ್ ಮಾಡಿದ್ದಾರೆ. ಇಟ್ ಇಸ್ ವೆರಿ ಯೂಸ್ಫುಲ್. ನಿಮ್ಮ ಯಾವುದೇ ಜಾಬ್ ಇರಲಿ 2 ನಿಮಿಷದಲ್ಲಿ ಅದು ನಿಮ್ಗೆ ಸೊಲ್ಯೂಷನ್ ಕೊಟ್ಬಿಡುತ್ತೆ. ಈ ಟೂಲ್ ಅನ್ನ ಯಾವ ರೀತಿ ಎಕ್ಸ್ಪ್ಲೋರ್ ಮಾಡಬೇಕು, ಯಾವ ರೀತಿ ಇದನ್ನ ಯೂಸ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಸುಮಾರು ಟೂಲ್ಸ್ ಗಳು ನೀವು ನೋಡಿದ್ರೆ, ಸುಮಾರು ಅಪ್ಲಿಕೇಶನ್ಸ್ ಗಳು ಮಾರ್ಕೆಟ್ ಅಲ್ಲಿ ಬಂದಿದ ತಕ್ಷಣ ಅದಕ್ಕೆ ಮಿಲಿಯನ್ ಅಕೌಂಟ್ಸ್ ಗಳು ಇಲ್ಲ ಸಬ್ಸ್ಕ್ರಿಪ್ಷನ್ಸ್ ಗಳು ಕ್ರಿಯೇಟ್ ಆಗೋದಿಲ್ಲ. ಯಾಕಂದ್ರೆ ಟೈಮ್ ತಗೊಳುತ್ತೆ. ಸೇ ಫಾರ್ ಎಕ್ಸಾಂಪಲ್ ನೆಟ್ಫ್ಲಿಕ್ಸ್ 3.5 years, ಏರ್ಬಿನ್ 2.5, ಫೇಸ್ಬುಕ್ 10 months, Spotify 5 months, Instagram 2.5 months, iPhone 74. But this ChatGPT reaches 10 millions in 5 days ಅಲ್ಲಿ ರೀಚ್ ಆಗಿದ್ದಾರೆ. ಸೊ ಯೋಚನೆ ಮಾಡಿ ಯಾವ ರೀತಿ ಇದು ಟ್ರೆಂಡ್ ಆಗ್ತಿದೆ ಅಂತ. ಸುಮಾರು ವಿಷಯಗಳು, ಸುಮಾರು ಇನ್ಫ್ಲೂಯೆನ್ಸರ್ ಇದ್ರ ಬಗ್ಗೆ ಸುಮಾರು ವಿಡಿಯೋಸ್ ಗಳನ್ನ ಯೂಟ್ಯೂಬ್ ಅಲ್ಲಿ ಹಾಕಿದ್ದಾರೆ. ಬಟ್ ಇನ್ನೂ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಬಟ್ ನೀವು ಈ ಟೂಲ್ ಅನ್ನ ಎಕ್ಸ್ಪ್ಲೋರ್ ಮಾಡಲೇಬೇಕು. ಇಫ್ ಯು ಆರ್ ನಾಟ್ ಯೂಸಿಂಗ್ ದಿಸ್ ಟೂಲ್, then you're missing out something very useful, bro. ChatGPT ಲಾಂಚ್ ಆಗಿದ್ದು November 30th, 2022 ಅಲ್ಲಿ. ಇಮಿಡಿಯೇಟ್ಲಿ ಲಾಂಚ್ ಆಗಿದ ತಕ್ಷಣನೇ ಇಟ್ ಇಸ್ ಬೀನ್ ಟ್ರೆಂಡಿಂಗ್ ನಾವು. ಯಾರ್ಯಾರು ಬ್ಲಾಗಿಂಗ್ ಮಾಡ್ತಾರೆ, ಯಾರ್ಯಾರು ಇಂಗ್ಲಿಷ್ ಅಲ್ಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಯಾರ್ಯಾರು ಸೊಲ್ಯೂಷನ್ ಗಳನ್ನ ಹುಡುಕ್ತಿದ್ದಾರೆ, ಎಲ್ಲವೂ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ ಸಿಂಪಲ್ ಆಗಿ ಒಂದು ಚಾಟ್ ಮಾಡೋದ್ರಿಂದ. ಇಟ್ ಇಸ್ ವೆರಿ ಯೂಸ್ಫುಲ್ ಟೂಲ್ ಅಂಡ್ ಇಟ್ ಇಸ್ ವೆರಿ ಸೇಫ್ ಅಂಡ್ ಆಲ್ಸೋ ಇಟ್ ಇಸ್ ಫಂಡೆಡ್ ಬೈ ಒನ್ ಆಫ್ ದಿ ಜೈಂಟ್ ಮೈಕ್ರೋಸಾಫ್ಟ್ ಅವರು. ಸೊ ಮೈಕ್ರೋಸಾಫ್ಟ್ ಫಂಡ್ ಮಾಡಿದ್ದಾರೆ ಇದಕ್ಕೆ. ಸೊ ಆದಷ್ಟು ಇಟ್ ಇಸ್ ವೆರಿ ಸೇಫ್ ಅಂಡ್ ಆಲ್ಸೋ ಇಟ್ ಇಸ್ ವೆರಿ ಯೂಸರ್ ಫ್ರೆಂಡ್ಲಿ. ಯು ಕ್ಯಾನ್ ಯೂಸ್ ಇಟ್. ರೈಟ್ ನೌ ಇಟ್ ಇಸ್ ಬೀಟಾದಲ್ಲಿ ಹೋಗ್ತಿದೆ. ಸೊ ಅದಕ್ಕೆ ಫ್ರೀ ಇದೆ. ಕೆಲವೊಂದು ತಿಂಗಳ ನಂತರ ಮೇ ಬಿ ದೇ ವಿಲ್ ಸ್ಟಾರ್ಟ್ ಚಾರ್ಜಿಂಗ್ ಫಾರ್ ಪರ್ ಯೂಸರ್ ಅಕೌಂಟ್ ತರ ಏನಾದ್ರು ಪ್ಯಾಕೇಜ್ ಅನ್ನ ಮಾಡಬಹುದು. ಸೊ ಅದಕ್ಕೂ ಮುಂಚೆ ಈ ಟೂಲ್ ಫ್ರೀ ಇರೋವರೆಗೂ ಯೂಸ್ ಮಾಡ್ಕೊಳ್ಳಿ. ಇಟ್ ಇಸ್ ಅ ವೆರಿ ಯೂಸ್ಫುಲ್ ಟೂಲ್. ಐ ಡೋಂಟ್ ನೋ ವಾಟ್ ಟು ಸೇ. ನಾನಂತೂ ಈ ಟೂಲ್ ನ ಯೂಸ್ ಮಾಡಿ ಐ ರಿಯಲಿ ಎಂಜಾಯ್ಡ್ ಇಟ್. ಸೊ ಐ ಎಕ್ಸ್ಪ್ಲೋರ್ಡ್ ಇಟ್. ಸೊ ನೀವು ಕೂಡ ಎಕ್ಸ್ಪ್ಲೋರ್ ಮಾಡಬಹುದು. ಅಂದ್ರೆ ಸಿಂಪಲ್ ಆಗಿ ಹೇಳಂಗಿದ್ರೆ, ನಿಮ್ಗೆ ಹೋಮ್ ವರ್ಕ್ ಮಾಡಕ್ ಬರಲ್ಲ, ನಿಮ್ಗೆ ಯಾವ್ದೋ ಒಂದು ಕ್ವೆಶ್ಚನ್ ಕನ್ಫ್ಯೂಸ್ ಆಗಿದೆ ಅಂದ್ರೆ ಅದನ್ನ ನಿಮ್ಗೆ ಟೈಪ್ ಮಾಡಿ ಅದು ನಿಮ್ಗೆ ಆನ್ಸರ್ ಕೊಟ್ಬಿಡುತ್ತೆ. ಇಫ್ ಯು ವಾಂಟ್ ಟು ರೈಟ್ ಎನಿ ಆರ್ಟಿಕಲ್, ಇಟ್ ವಿಲ್ ಗಿವ್ಸ್ ಯು ಆನ್ ಜಸ್ಟ್ ಟಾಪಿಕ್, ಅದನ್ನ ನೀವು ಟೈಪ್ ಮಾಡಿ ಆ ಆರ್ಟಿಕಲ್ ನಿಮಗೆ ಕೊಟ್ಬಿಡುತ್ತೆ. ಅಂಡ್ ಇಫ್ ಯು ಆರ್ ಕನ್ಫ್ಯೂಸ್ಡ್ ಇನ್ ಯೋರ್ ಲೈಫ್, ಯಾಕೆ ಕನ್ಫ್ಯೂಸ್ ಆಗಿದ್ದೀರ ಅನ್ನೋದಕ್ಕೆ ಕ್ವೆಶ್ಚನ್ ಕೇಳಿ, ನಾನು ಯಾಕೆ ಈ ತರ ಕನ್ಫ್ಯೂಸ್ ಆಗಿದ್ದೀನಿ ಅಂತ, ಅದೇ ನಿಮಗೆ ಸಜೆಸ್ಟ್ ಮಾಡುತ್ತೆ ಯಾವ ರೀತಿ ಕನ್ಫ್ಯೂಸ್ ಆಗದೆ ಇರಬೇಕು ಅಂತ. ಸಿಂಪಲ್ ಬಾಸ್, ಇಟ್ ಇಸ್ ವೆರಿ ಯೂಸ್ಫುಲ್ ಟೂಲ್. But now question is, how authentication is this tool and how does this work ಅಂತ.
ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನೋ ಇನ್ ಡೆಪ್ತ್ ಅಲ್ಗರಿದಮ್ಸ್ ಎಲ್ಲ ನಮ್ಗೆ ಗೊತ್ತಾಗಿಲ್ಲ ಇನ್ನು. ಬಟ್ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಸುಮಾರು ರಿಸರ್ಚ್ ಗಳನ್ನ ಮಾಡಿ ಒಂದು ಡೇಟಾನ ಪ್ರಾಪರ್ ಆಗಿ ಟ್ರೈನ್ ಮಾಡಿ ಒಂದು ಡೆವಲಪ್ ಮಾಡಿರುವಂತ ಒಂದು ಸಾಫ್ಟ್ವೇರ್ ಇದು. ನಾವೇನಾದ್ರು ಒಂದು ಪ್ರಶ್ನೆಯನ್ನ ಕೇಳಿದಾಗ ಬ್ಯಾಕ್ ಎಂಡ್ ಅಲ್ಲಿ ಸುಮಾರು ತರ ರಿಸರ್ಚ್ಗಳು ಸುಮಾರು ಕಡೆ ಹೋಗಿ ಅದು ಒಂದು ಪ್ರಾಪರ್ ಆಗಿ ಏನೋ ಅದರ ಚಾಟ್ ಬಾಟ್ ಹೋಗಿ ರಿಸರ್ಚ್ ಮಾಡಿ ಅಂಡ್ ದೆನ್ ಇಟ್ ಗಿವ್ಸ್ ಯು ಅ ಪ್ರಾಪರ್ ಆನ್ಸರ್. ಅಂಡ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಸೂಪರ್ ಆಗೇನೆ ನಿಮ್ಗೆ ಆನ್ಸರ್ಸ್ ಗಳನ್ನ ಅದು ಕೊಡುತ್ತೆ. ನೀವು ಆನ್ಸರ್ಸ್ ಗಳನ್ನ ಓದಿದಾಗ ನಿಮಗೆ ತುಂಬಾನೇ ಖುಷಿ ಆಗುತ್ತೆ, ಏನಪ್ಪಾ ಇದು ಅಂತ ಹೇಳ್ತೀರಾ. ಅಂಡ್ ಒಂದ್ ರೀತಿ ನೋಡಂಗಿದ್ರೆ ಒಂದು ರೋಬೋಟ್ ಅನ್ನ ನಿಮ್ಮ ಸಿಸ್ಟಮ್ ಅಲ್ಲಿ ಹಾಕೊಂಡು ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ನೀವು ಗೂಗಲ್ ಡೈರೆಕ್ಟ್ ಆಗಿ ಹೋಗ್ಬೋದು, ಚಾಟ್ ಅಂತ ಹೊಡೆದಿ ಓಪನ್ AI ಅಂತ ಹೊಡೆದ್ರೆ ಚಾಟ್ GTP ಲಾಗಿನ್ ನಿಮ್ಗೆ ಓಪನ್ ಆಗುತ್ತೆ. ಈ ವೆಬ್ಸೈಟ್, ದಿಸ್ ಇಸ್ ದ ಡ್ಯಾಶ್ ಬೋರ್ಡ್ ಆಫ್ ಚಾಟ್ GP ಅವ್ರದ್ದು. ಸೊ ಇಲ್ಲಿ ಹೋಗಿ ನೀವು ನಿಮ್ಮ ಇಮೇಲ್ ID ನ ಕೊಟ್ರೆ ಅದು ನಿಮ್ಗೆ ಒಂದು ಕನ್ಫರ್ಮೇಶನ್ ನಿಮ್ಗೆ ಕಳಿಸುತ್ತೆ. ಆ ರೀತಿ ಕೂಡ ನೀವು ಲಾಗಿನ್ ಮಾಡ್ಕೋಬಹುದು. ನೀವು ಡೈರೆಕ್ಟ್ ಆಗಿ ನಿಮ್ಮ ಜಿಮೇಲ್ ಅಕೌಂಟ್ ಮುಖಾಂತರ ಕೂಡ ನೀವು ಲಾಗಿನ್ ಮಾಡ್ಕೋಬಹುದು. ಇಲ್ಲಿ ಹೋಗಿ ನಿಮ್ಮ ಪರ್ಟಿಕ್ಯುಲರ್ ನಿಮ್ಮ ಒಂದು ಹೆಸರನ್ನು ನೀವು ಇಲ್ಲಿ ಕೊಡ್ಬೇಕಾಗಿ ಬರುತ್ತೆ. ರೈಟ್ ನೌ ಐ ಆಮ್ ಗಿವಿಂಗ್ SUDI ಸುದ್ದಿ, ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ. ಅಂಡ್ ಪ್ಲೀಸ್ ಗಿವ್ ಯೋರ್ ಫೋನ್ ನಂಬರ್, ಬಿಕಾಸ್ ಫೋನ್ ನಂಬರ್ ಕೊಟ್ರೇನೆ ಅದು OTP ಕಳಿಸೋದು. ಸೊ ಅದಕ್ಕೆ ನಿಮ್ಮ ಫೋನ್ ನಂಬರ್ ಅನ್ನ ನೀವು ಇಲ್ಲಿ ಕೊಡ್ಬೇಕಾಗಿ ಬರುತ್ತೆ. ಅಂಡ್ ನೋ ವಾಟ್ಸ್ಆಪ್ ಅಂಡ್ ದೆನ್ ಬಂದು ಕೋಡ್ ಬರುತ್ತೆ. ಅಂಡ್ ದೆನ್ ದ ಕೋಡ್ ಬಂದಿದ ತಕ್ಷಣ ಆ ಕೋಡ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಿದ ತಕ್ಷಣನೇ ಇಟ್ ವಿಲ್ ಟೇಕ್ ಯು ಟು ಅ ಡ್ಯಾಶ್ ಬೋರ್ಡ್. ಏನಿದು ವಿ ಆರ್ ಎಕ್ಸ್ಪೀರಿಯನ್ಸ್ ಎಕ್ಸೆಪ್ಷನಲಿ ಹೈ ಡಿಮಾಂಡ್. ತುಂಬಾನೇ ಟ್ರಾಫಿಕ್ ಇರೋದ್ರಿಂದಾಗಿ ಇವಾಗ ಆಕ್ಚುಲಿ ಫ್ರೀ ಆಗಿದೆ, ಅದಕ್ಕೆ ತುಂಬಾ ಜನ ಲಾಗಿನ್ ಮಾಡ್ತಿರ್ತಾರೆ ವಿಶ್ವದಾದ್ಯಂತ. ಸೊ ಅದಕ್ಕೆ ಇದು ತುಂಬಾನೇ ಐ ಥಿಂಕ್ ಆದಷ್ಟು ಬೇಗ ಪೇಡ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಎಕ್ಸಾಂಪಲ್ಸ್, ಕೇಪಬಿಲಿಟೀಸ್, ಲಿಮಿಟೇಷನ್ಸ್ ಇದೆ ಸುಮಾರು ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ಎಂಟರ್ ಆಗಿದ ತಕ್ಷಣನೇ ನಿಮ್ಗೆ ಹೇಳುತ್ತೆ. And you can just go and type ಇವಾಗ ನೀವು ಸರ್ಚ್ ಬಾರ್ ಇಲ್ಲಿ ಇದೆ. ಅಂಡ್ ಲೆಫ್ಟ್ ಅಲ್ಲಿ ನೋಡಿದ್ರೆ ನಿಮಗೆ ನ್ಯೂ ಚಾಟ್ ಅಂತ ಇದೆ, ಡಾರ್ಕ್ ಮೋಡ್, ಲೈಟ್ ಮೋಡ್, ಓಕೆ, ಓಪನ್ AI ಡಿಸ್ಕಾರ್ಡ್ಸ್ ಅಂಡ್ ಲಾಗ್ಔಟ್ ಇದೆ. ಓಕೆ, ಸೊ ನ್ಯೂ ಚಾಟ್ ಅಂತ ಇದೆ. ಸೊ ಲೆಟ್ ಅಸ್ ಗೋ ಅಂಡ್ ಡೂ ಸಮ್ ಚಾಟಿಂಗ್. ಆಲ್ರೈಟ್, ಸೊ ಫಸ್ಟ್ ಹೆಲೋ, ಹೇಗೆ ಚಾಟ್ ಆಗುತ್ತೆ? ಹೆಲೋ, ಹೌ ಕ್ಯಾನ್ ಐ ಅಸಿಸ್ಟ್ ಯು ಟುಡೇ? ಆಲ್ರೈಟ್, ಸೊ ಬೇಸಿಕಲಿ ಗೂಗಲ್ ಅಸಿಸ್ಟೆನ್ಸ್ ಇದೆಯಲ್ಲ ಅದೇ ತರನೇ ಇದು ಕೂಡ, ಬಟ್ ಆದ್ರೆ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಇದೆ ಅಂತ ಅನ್ಸುತ್ತೆ ನನಗೆ. ಅಂಡ್ ಐ ಆಮ್ ಹ್ಯಾಪಿ ಟು ಸಿ ಯು, ನೋಡೋಣ ಏನ್ ಹೇಳುತ್ತೆ ಅಂತ. ಐ ಆಮ್ ಹ್ಯಾಪಿ ಟು ಇಂಟರಾಕ್ಟ್ ವಿತ್ ಯು ಆಸ್ ವೆಲ್. Is there anything I can help you with today? Alright, super. So I have a lot of questions to ask. Are you ready? Of course, I'm here to answer your questions too. What would you like to know? ಸೊ ನೋಡಿದ್ರಲ್ಲ ಇಲ್ಲಿ, ಸೊ ನೀವೇನ್ ಕೇಳ್ತೀರಾ ಅದ್ರ ಪ್ರಕಾರ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಕಾರ ಅದು ನಿಮ್ಗೆ ಆನ್ಸರ್ ಮಾಡುತ್ತೆ. ಸೊ ನಿಮ್ಗೆ ಒಂದು ವ್ಯಕ್ತಿ ಜೊತೆ ಮಾತಾಡಿರೋ ಹಾಗೇನೆ ಅನ್ಸುತ್ತೆ ಅದು ಆಕ್ಚುಲಿ. ಬಟ್ ಲೆಟ್ ಅಸ್ ಸಿ, ಲೆಟ್ಸ್ ಎಕ್ಸ್ಪ್ಲೋರ್ ಮೋರ್ ಕ್ವೆಶ್ಚನ್ಸ್. ಹೂ ಇಸ್ ಡಿಜಿಟಲ್ ಸುದ್ದಿ? ನನ್ನ ಬಗ್ಗೆ ಅದು ಗೊತ್ತಿದೆ ಅಂತ ನೋಡೋಣ, ಬಿಕಾಸ್ ಐ ಆಮ್ ನಾಟ್ ಇನ್ ಟು ಅಷ್ಟೊಂದೇನು ಫೇಮಸ್ ಅಲ್ಲ. ಸೊ ನನ್ನ ಬಗ್ಗೆ ಏನಾದ್ರು ತಿಳ್ಕೊಂಡಿದ್ಯಾ ಅಂತ ನೋಡೋಣ. ಡಿಜಿಟಲ್ ಸುದ್ದಿ ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರೆ, ಡಿಜಿಟಲ್ ಸುದ್ದಿ ಯೂಟ್ಯೂಬ್ ಚಾನಲ್. Thank you for clarifying. Digital Sudhi is a YouTube channel that provides digital marketing content in Kannada language. The channel covers a wide range of topics related to digital marketing, such as search engine optimization, social media, email marketing, and more. It is a useful resource for anyone interested in learning about digital marketing, especially in Kannada language. ಸೊ ನೋಡಿದ್ರಲ್ಲ, ನಾನು ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಕೋಬೇಕು ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಚಾಟ್ GTP ಕೂಡ ಹೇಳ್ತಾ ಇದೆ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಲೆಟ್ ಮಿ ಆಸ್ಕ್ ಹೌ ಟು ಕುಕ್ ವೆಜ್ ಬಿರಿಯಾನಿ ಅಂತ ನಾನು ಟೈಪ್ ಮಾಡಿ ನೋಡ್ತೀನಿ, ನೋಡೋಣ ಏನ್ ಹೇಳುತ್ತೆ ಅಂತ, ವೆದರ್ ಇಟ್ ಇಸ್ ನೋ ಕುಕಿಂಗ್ ಅಂತ. ಆಲ್ರೈಟ್, here is a simple recipe for making vegetable biryani. 2 cups of basmati rice, 3 teaspoons, 1 large green chilies. My god, this is crazy. ಓಕೆ, ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ಎಲ್ಲ ಹೇಳುತ್ತೆ. ಐ ಥಿಂಕ್ ಇದು ತುಂಬಾನೇ ಬೇಗ ರಿಸರ್ಚ್ ಮಾಡ್ಕೊಂಡು ನಿಮಗೆ ಕೊಡ್ತಾ ಇದೆ ಆನ್ಸರ್. ಅಂಡ್ ಲೆಟ್ ಅಸ್ ಸಿ ಹೌ ಟು ಕುಕ್ ಅನ್ನೋದು ಹೇಳುತ್ತಾ ಅಂತ ನೋಡೋಣ. ರೆಸಿಪಿ ಕೊಡೋದು ಅಂತ ಪುಲ್ ಔಟ್ ಮಾಡಿ ಕೊಡ್ಬೋದು. ಇನ್ಸ್ಟ್ರಕ್ಷನ್ಸ್, ಗಾಡ್ ಬ್ರೋ, ಲುಕ್ ಅಟ್ ದಿಸ್. ಮೈ ಗಾಡ್, ಹೌ ಟು ಮೇಕ್ ಅ ವೆಜ್ ಬಿರಿಯಾನಿ ಅನ್ನೋದನ್ನ ಕಂಪ್ಲೀಟ್ ಆಗಿ ಕೊಡ್ತಾ ಇದೆ. ಅಂಡ್ ಇದನ್ನ ಯೂಸ್ ಮಾಡ್ಕೊಂಡು ಆರ್ಟಿಕಲ್ ಬರೆಯೋರಿಗೆ, ಕಾಂಟೆಂಟ್ ರೈಟರ್ಸ್ ಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ದೇ ಕ್ಯಾನ್ ಡೂ ಅ ಲಿಟಲ್ ಮೋರ್ ಹ್ಯೂಮನ್ ಟಚ್ ಅನ್ನ ಕೊಟ್ಟು ದೇ ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ದ ಕಾಂಟೆಂಟ್ ಅಲ್ವಾ. ಎಷ್ಟು ಈಸಿ ಆಗ್ಬಿಟ್ಟಿದೆ ನೋಡಿ. ನಾವು ಇದನ್ನ ಕುತ್ಕೊಂಡು ಬರಿಬೇಕಂದ್ರೆ ಎಷ್ಟೊತ್ತು ತಗೊಳುತ್ತೆ. ಅಂಡ್ ರೈಟ್ ನೌ ಇಟ್ ಹ್ಯಾಸ್ ದಿಸ್ ಟೂಲ್ ಇಸ್ ಗೋಯಿಂಗ್ ಟು ಗಿವ್ ಯು ಇನ್ ಫ್ಯೂ ಮಿನಿಟ್ಸ್.
ಮೈ ಗಾಡ್, ಲುಕ್ ಅಟ್ ದ ಸ್ಪೀಡ್. ಆ ಬ್ಲ್ಯಾಕ್ ಕಲರ್ ಎಷ್ಟು ಬೇಗ ಹೋಗ್ತಿದೆ ನೋಡಿ, ಇಂಡಿಕೇಟರ್ ತರ. Alright, I hope you find this recipe helpful. Yes, of course. ನೀವು ಇದನ್ನ ಇಷ್ಟ ಆಗಿದೆ ನೈಸ್ ಅಂತ ಹೊಡೆದ್ರೆ ಐ ಆಮ್ ಗ್ಲಾಡ್ ಫೌಂಡ್ ಯು ಹೆಲ್ಪ್ಫುಲ್ ಫಾರ್ ದಿಸ್. ಅದಕ್ಕೂ ಕೂಡ ರಿಪ್ಲೈ ಕೊಟ್ಟಿದ್ದಾರೆ ನೋಡಿ. ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಕೊಟ್ಬಿಟ್ಟು ನೀವು ಫೀಡ್ಬ್ಯಾಕ್ ಅನ್ನ ಕೊಟ್ಟಾಗ ಅದೇನ್ ಮಾಡುತ್ತೆ ಅಂದ್ರೆ ಇನ್ನ ಇಂಪ್ರೂವೈಸ್ ಮಾಡುತ್ತೆ. ಸೊ ದಿಸ್ ಇಸ್ ಹೌ ದ ಟೂಲ್ಸ್ ವರ್ಕ್ಸ್ ಆಕ್ಚುಲಿ. ಸೊ the result is 0. So what is 1 minus 1? Mathematics question ಯಾರು ಕೇಳಿ ನೋಡ್ತೀನಿ ತಡಿ. What is 1 minus 1? Okay, next question. What do you, oh my god, was it? Do you know how to cook chitrana? Do you know how to cook chitrana ಅಂತ ಕೇಳ್ತಾ ಇದ್ದೀನಿ. Let us see. Yes, I can help you with the recipe of chitrana, which is a South Indian rice dish. Man, this is crazy. Chitrana ಅನ್ನೋದು ಕನ್ನಡ ಸ್ಲ್ಯಾಂಗ್, ಅದನ್ನು ಕೂಡ ಅರ್ಥ ಮಾಡ್ಕೊಂಡಿದೆ. ಸೊ ನೋಡಿ ಯಾವ ರೀತಿ ಈ ಒಂದು ಎ ವರ್ಕ್ ಆಗುತ್ತೆ ಅಂತ, ಯಾವ ರೀತಿ ಈ ಟೂಲ್ ವರ್ಕ್ ಆಗುತ್ತೆ ಅಂತ. ಅಂಡ್ ಸೇಮ್ ವೇ ಇಟ್ ಹಸ್ ಗಿವನ್ ಯು ಆಲ್ ದ ಇಂಗ್ರೀಡಿಯಂಟ್ಸ್ ಅಂಡ್ ಆಲ್ಸೋ ದ ಇನ್ಸ್ಟ್ರಕ್ಷನ್ಸ್. ಬಾಸ್, ದಿಸ್ ಇಸ್ ಆಸಮ್. ಈ ಟೂಲ್, ದಿಸ್ ಟೂಲ್ ಇಸ್ okay. Let me ask something related to digital marketing now. What do I ask? Okay, how to find a digital marketing jobs in Bangalore. ಇದು ಸಪ್ರೇಟ್ ಆಗಿ ಒಂದು ವಿಡಿಯೋ ನಾನು ಮಾಡಿದ್ದೀನಿ. ಸೊ ಅದಕ್ಕೂ ನನ್ನ ಒಂದು ವಿಡಿಯೋಗೂ ಇದಕ್ಕೂ ಸಿಮಿಲರ್ ಇದೆ ಅಂತ ನೋಡೋಣ. ಆಲ್ರೈಟ್, ಆನ್ಲೈನ್ ಜಾಬ್ ಪೋರ್ಟಲ್ಸ್, ಆಫ್ ಕೋರ್ಸ್ ಕಂಪನಿ ವೆಬ್ಸೈಟ್ ಹೋಗಿ ಅಂತ ಹೇಳ್ತಾ ಇದೆ. ಮೈ ಗುಡ್ನೆಸ್. ಓಕೆ, ನೆಕ್ಸ್ಟ್ ರೆಕ್ರೂಟರ್ ಏಜೆನ್ಸಿ. ವಾವ್, ಆಸಮ್. ನೆಟ್ವರ್ಕಿಂಗ್ ಮುಖಾಂತರ. ಮೈ ಗುಡ್ನೆಸ್, ವಾವ್. ಅಂಡ್ ಫ್ರೀಲಾನ್ಸಿಂಗ್ ಪ್ಲಾಟ್ಫಾರ್ಮ್. ಆಸಮ್. ಸೊ ನಾನು ಇದೇ ತರ ಒಂದು ವಿಡಿಯೋ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಪ್ಲೇಲಿಸ್ಟ್ ಕೂಡ ಇದೆ, ಯಾವ ರೀತಿ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಜಾಬ್ಸ್ ಅನ್ನು ಹುಡುಕ್ಬೇಕು ಅಂತ. ಸೊ ಚಾಟ್ GTP ಕೂಡ ಅದನ್ನೇ ಹೇಳ್ತಾ ಇದೆ. ಸೊ ತಪ್ಪದೆ ಆ ವಿಡಿಯೋನ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಇಟ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಅಂತ ನಿಮ್ಗೂ ಕೂಡ ಅನ್ಸುತ್ತೆ. ಸೊ ನೋಡಿದ್ರಲ್ಲ, ಸೊ ಸುಮಾರು ವಿಷಯಗಳನ್ನ ಇಲ್ಲಿ ನಿಮಗೆ ಟೂಲ್ಸ್ ಐಡೆಂಟಿಫೈ ಮಾಡಿ ನಿಮ್ಗೊಂದು ಒಳ್ಳೆ ಆದಂತ ಔಟ್ಪುಟ್ ಅನ್ನು ನಿಮ್ಗೆ ಕೊಡುತ್ತೆ. ವಾವ್ ಅಲ್ಲ? Right. So next questions I wanted to ask you is, something interesting ಕೇಳೋಣ, ಪರ್ಸನಲ್ ಆಗಿ ಕೇಳೋಣ ಅಂತ. ಓಕೆ, 10 activities for kids on Sunday. ನೋಡೋಣ ಏನ್ ಹೇಳುತ್ತೆ ಅಂತ. ಓ ಮೈ ಗಾಡ್, ಲುಕ್ ಎಟ್ ದಟ್. ನಾನು 10 ಅಂತ ಕೇಳಿದೆ, 10 ಉತ್ತರ ಕೊಟ್ಟಿದೆ ಇಲ್ಲಿ. ಸೊ ಗೋ ಆನ್ ಅ ನೇಚರ್ ವಾಕ್. ಮೈ ಗಾಡ್, 10 ಉತ್ತರ. ಗೋ ಆನ್ ಅ ನೇಚರ್ ವಾಕ್, ಹ್ಯಾವ್ ಅ ಫ್ಯಾಮಿಲಿ ಪಿಕ್ನಿಕ್, ಕ್ರಿಯೇಟ್ ಅ ಫನ್ ಆರ್ಟ್ ಪ್ರಾಜೆಕ್ಟ್, bake some delicious treats, play board games, have a movie, build a fort using, go for a bike. 10 activities ಅನ್ನ ಕೇಳಿದ್ರೆ 10 ಕರೆಕ್ಟ್ ಆಗಿ ಕೊಟ್ಟಿದೆ. ಸೊ ನೀವು 100 ವರ್ಡ್ಸ್ ಕೊಡಿ ಅಂದ್ರೆ 100 ಕೊಡುತ್ತೆ, 1000 ಕೇಳಿದ್ರೆ 1000 ಕೊಡುತ್ತೆ. ಇದೊಂದು ಇದ್ರಲ್ಲಿ ನಿಮ್ಗೆ ಅರ್ಥ ಆಗುವಂಥದ್ದು. ನೆಕ್ಸ್ಟ್ ಕಮ್ಸ್ ಟುಡೇ ಇಸ್ ಅ ವಾಟ್ ಡೇ ಅಂತ ಕೇಳ್ತೀನಿ. ನೋಡೋಣ ಏನ್ ಹೇಳುತ್ತೆ, ಯಾಕಂದ್ರೆ ಸುಮಾರು ಕಂಟ್ರಿಲಿ ಇದು ಆಪರೇಟ್ ಆಗುತ್ತಲ್ಲ. Okay, I am sorry. As an AI language model, I don't have an access to real-time information. Oh, real-time information ಕೊಡಕ್ ಆಗೋದಿಲ್ಲ because it is an AI technology work ಆಗೋದ್ರಿಂದ AI language. So I think I should not tell. Today is a Valentine's Day. So how to, something related to girl, how to impress a girl. How to impress a girl. To impress someone can be natural feelings, but it's important to remember that being yourself is the best way to establish a genuine connection with someone. Be a good listener, be respectful. Oh my god. Be confident. Be genuine. Nice. So let me ask something which is related to my field. What is SEO? What is SEO? SEO is a search engine optimization. It is a practice of website user experience. The goal of SEO is okay. Okay. ಒಂದು ಟ್ರಿಕಿ ಸೈನ್ಸ್ ಕ್ವೆಶನ್ಸ್ ಕೇಳೋಣ ಹೆಂಗಿರುತ್ತೆ ಅಂತ. ವಾಟ್ ಇಸ್ ನ್ಯೂಟನ್ಸ್ ಥರ್ಡ್ ಲಾ? ನಿಮ್ಗೆ ಗೊತ್ತಿದ್ಯಾ ನ್ಯೂಟನ್ಸ್ ಥರ್ಡ್ ಲಾ? ನೋಡೋಣ ಏನ್ ಹೇಳ್ತಾರೆ ಅಂತ. ನ್ಯೂಟನ್ಸ್ ಥರ್ಡ್ ಲಾ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಾ? ನ್ಯೂಟನ್ಸ್, ಓಕೆ, ಎಸ್, ಲಾ. Newton's third law is a states that for every action there is an equal and opposite reaction. My goodness. ನೋಡಿ, ಸೈನ್ಸ್ ಕೂಡ ಇಲ್ಲಿ ಹೇಳುತ್ತೆ. ಸೊ ನೀವು ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎನಿಥಿಂಗ್ ವಿಚ್ ಯು ವಾಂಟೆಡ್ ಟು ಆಸ್ಕ್, ಪ್ಲೀಸ್ ಗೋ ಹೆಡ್ ಅಂಡ್ ಆಸ್ಕ್. ಕ್ರೇಜಿ ಮ್ಯಾನ್, ಕ್ರೇಜಿ. ಸಿಂಪಲ್ ವೇಲ್ ಹೇಳ್ಕೊಡ್ತಾ ಇದ್ದಾರೆ, ಎಕ್ಸಾಂಪಲ್ ಮುಖಾಂತರ ಹೇಳ್ಕೊಡ್ತಾ ಇದೆ ಇದು. ಸೊ ಐ ಥಿಂಕ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ ಇದು. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಟೀಚರ್ಸ್ ಕೇಳೋ ಬದಲು ಇಲ್ಲಿ ಕೇಳಿ, ನೋಡೋಣ ಏನ್ ಆನ್ಸರ್ ಸಿಗುತ್ತೆ ಅಂತ. ಬಟ್ ಆಕ್ಚುಲಿ ಹಂಗೆ ಮಾಡಕ್ ಹೋಗ್ಬೇಡಿ, ಟೀಚರ್ಸ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ವರ್ಕ್ ಆಗೋದು, ಸಮಥಿಂಗ್ ರಿಲೇಟ್ ಆಗಿ ನಿಮ್ಗೆ ಆನ್ಸರ್ ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಬಟ್ ಆದಷ್ಟು ಟೀಚರ್ಸ್ ಹತ್ರ ಕೇಳಿ ಡೌಟ್ಗಳನ್ನ. ಅಂಡ್ ಲೆಟ್ ಮಿ ಸಿಂಗ್ ಒನ್ ಸಾಂಗ್ ಇನ್ ಕನ್ನಡ. ಏನ್ ಹೇಳ್ತಾರೆ ನೋಡೋಣ.
ಸಾಕು ತುಂಬಾ ಸ್ಟುಡಿಯೋಸ್ ಅನ್ನೋ. ಲೆಟ್ ಮೀ ಗೋ ಅಂಡ್ ಸರ್ಚ್ ಫಾರ್ ಸಮಥಿಂಗ್ ಫನಿ. ಸಿಂಗ್ ಅ ಸಾಂಗ್ ಇನ್ ಕನ್ನಡ. ಏನು ಜೊತೆಯಲ್ಲಿ ಫ್ರಮ್ ದ ಮೂವಿ ಗೀತಾ. ಓಕೆ ರೈಟ್ ಅ ಪೊಯಮ್. ಕನ್ನಡ ಪೊಯಮ್ ಏನಾದ್ರು ಬರೀತೀಯಾ ಅಂತ ಕೇಳೋಣ. ರೈಟ್ ಅ ಪೊಯಮ್ ಇನ್ ಕನ್ನಡ. ರೈಟ್ ಅ ಪೊಯಮ್ ಇನ್ ಕನ್ನಡ. ಗುರು ಜೊತೆಯಲ್ಲಿ ಕನ್ನಡ. ಮೈ ಗಾಡ್, what is this? It is typing Kannada alphabets also. My god. Oh my god, translations ಕೂಡ ಕೊಡ್ತಾ ಇದೆ ಇನ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ. ಸೊ ಕನ್ನಡ ಪೊಯಮ್ ಅನ್ನ ಬರೆದು ಅದನ್ನ ಟ್ರಾನ್ಸ್ಲೇಷನ್ ಕೂಡ ಅದು ಕೊಡ್ತಾ ಇದೆ. ಹೌ ಬ್ಯೂಟಿಫುಲ್ ಇಸ್ ದಿಸ್ ಟೂಲ್, ಮ್ಯಾನ್. ಕಮ್ ಆನ್. ಅಂಡ್ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್. Okay, let me done. I'm feeling very sad. ನೋಡೋಣ ಏನ್ ಹೇಳುತ್ತೆ ಅಂತ. I am sorry to hear that you're feeling sad. Is there anything in a particular that causes you feeling this way? Something weird thing. No, try mana. I don't have a girlfriend. I understand that not having a girlfriend on Valentine's Day can feel lonely and disappointing. However, it is important to remember that Valentine's Day is just one day of the year, and there are many other ways to happiness. My God, show Apple picture. No, picture ತೋರಿಸುತ್ತಾ ಅಂತ. I'm sorry, picture ತೋರಿಸಲ್ಲ. ಸೊ ಸಿಂಪಲ್ ಆಗಿ ಹೇಳಂಗಿದ್ರೆ ಇಷ್ಟೊಂದೆಲ್ಲ ಕೊಟ್ಟ ಮೇಲೆ ನಾನು ಇದು ಹೇಳಿಲ್ಲ ಅಂದ್ರೆ ನಂಗೆ ನಿಜವಾಗ್ಲೂ ಬೇಜಾರಾಗತ್ತೆ. ಅದು ಎಸ್ಪೆಷಲಿ ಆನ್ ವ್ಯಾಲೆಂಟೈನ್ಸ್ ಡೇ. ಬ್ರೋ ಯಾರು ಡಿಸೈನ್ ಮಾಡಿದ್ರೋ ಗೊತ್ತಿಲ್ಲ ಬ್ರೋ, ಬಟ್ ಐ ಜಸ್ಟ್ ಲವ್ ಯು. ರೆಸ್ಪಾನ್ಸ್ ಕೊಡುತ್ತಾ ನೋಡೋಣ ವ್ಯಾಲೆಂಟೈನ್ಸ್ ಡೇ ದಿನ. As an AI language model capable of experiencing emotions and reciprocating them. My God, awesome ಆಗಿರುವಂತ ಟೂಲ್ ಇದು. ನೀವೆಲ್ಲರೂ ಟ್ರೈ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ಫ್ರೀ ಆಫ್ ಕಾಸ್ಟ್ ಅಲ್ಲದೆ. ಇವಾಗ ಹೋಗಿ ಒಂದ್ಸಲ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ, ನಿಮಗೆ ಸ್ವಲ್ಪ ಯೂಸ್ ಮಾಡ್ಕೋಬಹುದು ಈ ಟೂಲ್ ಅನ್ನ. ಸೊ ನೀವು ಕಾಂಟೆಂಟ್ ರೈಟರಾ, ಡೆವಲಪರಾ, ಇಲ್ಲ ಸ್ಟೂಡೆಂಟಾ, ಇಲ್ಲ ಎನಿಥಿಂಗ್ you wanted to ask, you can ask. And text format alli, if you're a reading person, reading is your style, then here we go. ಇದನ್ನ ಯೂಸ್ ಮಾಡ್ಕೊಂಡು ಕಾಂಟೆಂಟ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ನಿಮ್ಮ ಯೂಟ್ಯೂಬ್ಗೂ ಕೂಡ ನೀವು ಹಲವಾರು ಕಾಂಟೆಂಟ್ ಗಳನ್ನ ಇದ್ರ ಮುಖಾಂತರ ಕ್ರಿಯೇಟ್ ಮಾಡ್ಕೋಬಹುದು. ಅಂಡ್ ಎಲ್ಲ ಅಥೆಂಟಿಕ್ ಇದೆ ಅನ್ಸುತ್ತೆ. ಸ್ವಲ್ಪ ಹ್ಯೂಮನ್ ಟಚ್ ಅನ್ನ ಕೊಟ್ಬಿಟ್ಟು ನೀವು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬಹುದು. ಸೊ ದಿಸ್ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಒಂದ್ ರೀತಿ ನೋಡಿದ್ರೆ ನೀವು ಮೈಟ್ ಬಿ ಎಲ್ಲೋ ಒಂದ್ ಕಡೆ ನಮ್ಗೆ ಇದು ಈ ಟೂಲ್ ವಿಲ್ ಟೇಕ್ ಅವೇ ಲಾಟ್ ಆಫ್ ಜಾಬ್ಸ್ ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ಇಟ್ ಇಸ್ ಗೋಯಿಂಗ್ ಟು ಚೇಂಜ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಬಟ್ ಒಂದು ಪಾಸಿಟಿವ್ ಅಂತ ನೋಡಿದ್ರೆ ನೀವು ಆಕ್ಚುಲಿ ದಿಸ್ ಟೂಲ್ ಇಸ್ ವೆರಿ ಯೂಸ್ಫುಲ್. ಯಾವ ಜಾಬು ಯಾರು ಏನು ಹೋಗೋದಿಲ್ಲ. ಬಟ್ ಈ ಟೂಲ್ ಅನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಗೊತ್ತಾದ್ರೆ ಮೇ ಬಿ ನಿಮ್ಮ ಒಂದು ಪ್ರೊಡಕ್ಟಿವಿಟಿ ತುಂಬಾನೇ ಇಂಪ್ರೂವ್ ಆಗುತ್ತೆ, ಬೇರೆ ಲೆವೆಲ್ಗೆ ಹೋಗುತ್ತೆ. ಸೊ ಅದಕ್ಕೆ ಈ ಟೂಲ್ ಅನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಗೊತ್ತಿರಬೇಕು. ಎಕ್ಸ್ಪೆಷಲಿ ಜಾಸ್ತಿ ಪ್ರಶ್ನೆ ಕೇಳ್ತೀರಾ ಅಂದ್ರೆ ನಿಮ್ಗೆ ಇದು ಖಂಡಿತ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಪ್ರಶ್ನೆನ ಕೇಳಕ್ ಬರಲ್ಲ ಅಂದ್ರೆ ನಿಮ್ಗೆ ಕಷ್ಟ ಆಗ್ಬಿಡುತ್ತೆ ಈ ಟೂಲ್ ಅನ್ನು ಯೂಸ್ ಮಾಡೋದು. ಸೊ ಆದಷ್ಟು ಯಾವ ರೀತಿ ಒಂದು ಒಳ್ಳೆ ಪ್ರಶ್ನೆಯನ್ನ ಕೇಳಿ ಒಂದು ಒಳ್ಳೆ ಔಟ್ಪುಟ್ ಅನ್ನ ತೆಗಿಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಎಕ್ಸ್ಪ್ಲೋರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಸಬ್ಸ್ಕ್ರೈಬ್ ಮಾಡಿ.